ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಸಾಲ ಪುರಿ. ಕಡಿಮೆ ಸಾಮಾನು ಉಪಯೋಗಿಸಿ ಸಿಂಪಲ್ಲಾಗಿ ರೋಡ್ ಸೈಡ್ ಟೇಸ್ಟ್ನಲ್ಲಿ ಮಸಾಲ ಪುರಿನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಾವಿವತ್ತು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮಸಾಲ ಪುರಿ ಮಾಡೋದಕ್ಕೆ ನಾನಿಲ್ಲಿ ಹಸಿರು ಒಣ ಬಟಾಣಿ ಕಾಳನ್ನ ತೊಗೊಂಡು 100 ಗ್ರಾಮಷ್ಟು ತೊಗೊಂಡು ಅದನ್ನು ಓವರ್ನೈಟ್ ನೆನೆಸಿಟ್ಟಿದ್ದೀನಿ. ಈಗ ನೆನೆಸಿರೋಂಥ ಬಟಾಣಿ ಕಾಳನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಡ ಅಂತಂದರೆ ನೀವು ವೈಟ್ ಚೆನ್ನ ಸಹ ಹಾಕೋಬಹುದು, ಕಾಬೂಲಿ ಚೆನ್ನ ಹೇಳ್ತಾರೆ, ಅದನ್ನು ಸಹ ಇದೇ ರೀತಿ ನೆನೆಸಿಟ್ಬಿಟ್ಟು ಸೇರಿಸಬಹುದು. ಜೊತೆಗೆ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಸಿಪ್ಪೆ ತಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಆಪ್ಷನಲ್, ಬೇಡ ಅಂದರೆ ಇದನ್ನ ಸ್ಕಿಪ್ ಮಾಡಬಹುದು. ಬರೀ ಬಟಾಣಿ ಹಾಕ್ಕೊಂಡು ಸಹ ಬೇಯಿಸ್ಕೋಬಹುದು. ಈಗ ಇದಕ್ಕೆ ಮುಳುಗಷ್ಟು ನೀರು ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ 5 ವಿಸಲ್ ಬರೋವರೆಗೆ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ 5 ವಿಸಲ್ ಆಗಿದೆ. ಬಟಾಣಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಸಿ ಬಟಾಣಿ ಸಿಕ್ಕಿದ್ರೂ ಸಹ ಸೇರಿಸ್ಕೋಬಹುದು, ಆದರೆ ಹಸಿ ಬಟಾಣಿ ಹಾಕಿದರೆ 5 ವಿಸಲ್ ಹಾಕೋ ಅವಶ್ಯಕತೆ ಇಲ್ಲ, ಬರೀ 2 ವಿಸಲ್ ಆದರೆ ಸಾಕು. ಈಗ ಇದನ್ನು ಬೆಂದಿರೋ ಅಂಥ ಬಟಾಣಿ ಮತ್ತು ಆಲೂಗೆಡ್ಡೆನ ದಪ್ಪವಾಗಿ ನೀವೀಗ ಅಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತೀರಾ ಸಣ್ಣಕ್ಕೆ ಸ್ಮ್ಯಾಶ್ ಮಾಡೋ ನೆಸೆಸಿಟಿ ಇಲ್ಲ, ಸ್ವಲ್ಪನೇ ಅಲ್ಲಲ್ಲಿ ಕಾಳು ಕಾಣ್ತಾ ಇರಬೇಕು, ಹಾಗೆಯೇ ಮಧ್ಯದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಆ ರೀತಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿದೆ. ಮಧ್ಯೆ ಕಾಳಿದೆ, ಹಾಗೆಯೇ ಸ್ವಲ್ಪ ಸ್ಮ್ಯಾಶ್ ಆಗಿದೆ, ಇದು ಕರೆಕ್ಟಾಗಿದೆ. ಈಗ ಬಾಣಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೇ ಇಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಾಡಲಿ ಇದು. ಈರುಳ್ಳಿ ಬಾಡಿದೆ ಅಂದಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ 1 ಇಂಚಿನಷ್ಟು ಶುಂಠಿ, ಹಾಗೇನೋ ಒಂದು 10 ಬೆಳ್ಳುಳ್ಳಿ ಎಸಳನ್ನು ಸೇರಿಸಿ, ಹಾಗೆಯೇ 1 ಹಸಿಮೆಣಸಿನ್ಕಾಯಿನೂ ಸೇರಿಸ್ಬಿಟ್ಟು ಇದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 2 ಟೊಮೆಟೊ ಹಣ್ಣನ್ನು ಸಹ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಹಾಗೆ ಇದು ಬೇಯಬೇಕು, ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡಿ, ಈ ರೀತಿ ಅಲ್ಲಿವರೆಗೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದು ಆರಿದ ಮೇಲೆ ನಾವು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಫುಲ್ಲು ನೈಸಾಗಿ ಇದನ್ನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಮತ್ತೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ರುಬ್ಬಿದಂತಹ ಮಸಾಲೆನ ಆ ಎಣ್ಣೆಲೆ ಹಾಕ್ಕೊಂಡು ಇದು ಒಂದು 2 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆನ ಎಣ್ಣೆಯಲ್ಲಿ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ನಾವು ಡ್ರೈ ಪುಡಿಗಳನ್ನ ಹಾಕೊಳ್ಳೋಣ. ಇಲ್ಲಿ ಅರಿಶಿನ ಪುಡಿ ಅರ್ಧ ಸ್ಪೂನು, 1 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಮೆಣಸಿನ ಪುಡಿ, ಕೆಂಪು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿಗೆ ಸೇರಿಸ್ಕೊಂಡು ಎಲ್ಲ ಕ್ಲೀನಾಗಿ ಇದನ್ನು ನಾವು ಬಾಡಿಸ್ಕೊಳ್ಳೋಣ. ಪುಡಿಗಳದೆಲ್ಲ ಸ್ವಲ್ಪ ಕ್ಲೀನಾಗಿ ರೋಸ್ಟ್ ಆಗಬೇಕು, ಈ ಮಸಾಲೆ ಜೊತೆ ಸೇರಿಕೊಂಡು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೆ ಇದನ್ನ ಬಾಡಿಸ್ಕೊಳ್ಳೋಣ. ಅದೆಲ್ಲ ಬಾಡಿದೆ ಅಂತ ಅಂದಮೇಲೆ ಈಗ ನಾವು ಬೇಯಿಸಿಟ್ಕೊಂಡಂತಹ ಬಟಾಣಿ ಆಲೂಗೆಡ್ಡೆ ಪೇಸ್ಟ್ ಇದೆ ನೋಡಿ, ಅದನ್ನು ಸಹ ಇಲ್ಲಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡು ಇದನ್ನ ಒಂದು 5 ರಿಂದ 10 ನಿಮಿಷದವರೆಗೆ ಇದನ್ನ ಕುದಿಸ್ಬೇಕಾಗುತ್ತೆ. ನಾವು ರೋಡ್ ಸೈಡಲ್ಲೆಲ್ಲ ಹೋದರೆ ಅದು ತುಂಬ ಹೊತ್ತು ಕುದಿತಾನೇ ಇರುತ್ತೆ, ಯಾಕೆಂದರೆ ಅವ್ರು ಬಟಾಣಿನೂ ಸಹ ಅಲ್ಲೇ ಬೇಯಿಸ್ತಾ ಇರ್ತಾರೆ. ನಾವು ಇಲ್ಲಿ ಬೇಯಿಸಿರೋಂಥ ಬಟಾಣಿನ ಹಾಕೋದ್ರಿಂದ ಒಂದು 5 ರಿಂದ 10 ನಿಮಿಷ ಬೆಂದರೆ ಸಾಕು. ಇಲ್ಲಿ ರೋಡ್ ಸೈಡ್ ಅಂಗಡಿಗಳೆಲ್ಲ ಒಂದು ಪಾತ್ರೆಯಲ್ಲಿ ಬಟಾಣಿ ಹಾಕ್ಕೊಂಡು ಒಂದು ಸಣ್ಣ ಊರಿನಲ್ಲೇ ಬೇಯಿಸ್ತಾನೇ ಇರ್ತಾರೆ, ನೀವು ನೋಡಿರಬಹುದು. ಈಗ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಕೊನೆಯವರೆಗೂ ನಮಗೆ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋ, ಗಟ್ಟಿ ಆದರೆ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲಿ ಬೇಯಿಸಬೇಕಾಗುತ್ತೆ.
ತುಂಬಾ ಸುಲಭ ಮಸಾಲ ಪುರಿ ಮಾಡೋದು, ಜಾಸ್ತಿ ಸಾಮಾನು ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ಇದು ಒಂದು ಸಿಂಪಲ್ ರೆಸಿಪಿ. ಬರೀ ಜೀರಿಗೆ ಪೌಡರು, ಗರಂ ಮಸಾಲ ಅದೆಲ್ಲ ಉಪಯೋಗಿಸಿ ಮಾಡುವಂಥ ಸಿಂಪಲ್ ರೆಸಿಪಿ ಇದು. ಎಲ್ಲರೂ ಸಹ ಮಾಡಬಹುದು. ಗರಂ ಮಸಾಲ, ಜೀರಿಗೆ ಪೌಡ್ರು ಎಲ್ಲ ಮನೇಲೇ ಇರುತ್ತೆ. ನಾನು ಯಾವ ಆಮ್ಚೂರು ಸಹ ಉಪಯೋಗಿಸಿಲ್ಲ. ಅದ್ರ ಬದಲು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಜ್ಯೂಸನ್ನು ಸೇರಿಸ್ತಾ ಇದ್ದೀನಿ. ಮನೇಲೇ ಸಿಗೋವಂಥ ಸಾಮಾನನ್ನ ಉಪಯೋಗಿಸಿ ನಾವು ಆರಾಮಾಗಿ ತುಂಬ ಟೇಸ್ಟಿಯಾಗಿ ಮಸಾಲ ಪುರಿ ಮಾಡಬಹುದು. ಈಗ ಮಸಾಲ ಪುರಿಗೆ ಬೇಕಾಗುವಂತಹ ಮಸಾಲ ರೆಡಿಯಾಗಿದೆ. ಮೇಯ್ನಾಗಿ ಬೇಕಾಗಿರೋವಂಥದ್ದು ಇದೆ ಮಸಾಲ. ಈಗ ನಾನಿಲ್ಲಿ ಮಸಾಲ ಪುರಿನ ರೆಡಿ ಮಾಡ್ಕೊಂಡು ಅದಕ್ಕೆ ಇಲ್ಲಿ ಒಂದು 5ರಿಂದ 6 ಪೂರಿನ ಕ್ರಷ್ ಮಾಡಿಕೊಂಡು ತಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಪೂರಿ ಮಾಡೋದು ಹೇಗೆ ಅಂತ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಪಾನಿಪುರಿ ರೆಸಿಪಿನಲ್ಲಿ. ಡೀಟೇಲಾಗಿ ಸ್ಟೆಪ್ ತೋರಿಸಿದ್ದೀನಿ, ಅದನ್ನು ದಯವಿಟ್ಟು ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕ್ತಾ ಇದ್ದೀನಿ. ಎಲ್ಲ ಕ್ರಷ್ ಆಗಿರೋ ಅಂಥ ಪೂರಿ ಮೇಲೆ ಇಲ್ಲಿ ಮಸಾಲಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಿಮ್ಮ ಇಷ್ಟ, ಅದು ಹೇಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲ ಹಾಕೋಬಹುದು. ಮನೇಲಿ ಮಾಡಿದ್ರೆ ಅದು ಅಡ್ವಾಂಟೇಜ್ ಅದಲ್ವ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿರ್ಬೋದು. ಜಾಸ್ತಿ ಬೇಕು ಅಂದರೆ ಮಾಡ್ಕೋಬೋದು, ಗಟ್ಟಿ ಬೇಕು ಅಂದರೆ ಮಾಡ್ಕೋಬೋದು. ನಿಮ್ಮ ಇಷ್ಟದಂತೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀವು ಇಲ್ಲಿ ಹಾಕೋಬಹುದು. ಮಸಾಲ ಎಲ್ಲ ಹಾಕಿದ ಮೇಲೆ ಈಗ ಹಸಿರು ಚಟ್ನಿ ಹಾಕ್ತಾಯಿದ್ದೀನಿ. ಇದನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ, ಚಾಟ್ ಚಟ್ನಿ. ಅದನ್ನು ದಯವಿಟ್ಟು ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ರೆಡ್ ಚಟ್ನಿನೂ ಸಹ ಹಾಕಿ ಇಲ್ಲಿ ಸ್ವೀಟ್ ಚಟ್ನಿನೂ ಸಹ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಕೆಲವರಿಗೆ ಸಿಹಿ ಹಾಕೋದೇ ಬೇಡ ಅಂತಾರೆ, ಅಂಥವರು ಈ ಸ್ವೀಟ್ ಚಟ್ನಿನ ಸ್ಕಿಪ್ ಮಾಡಬಹುದು. ಖಾರ ಜಾಸ್ತಿ ಬೇಕು ಅಂತಂದರೆ ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿನ ನೀವು ಜಾಸ್ತಿ ಮಾಡ್ಕೋಬಹುದು. ಮೇಲೆ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಾದಮೇಲೆ ಸಣ್ಣಗೆ ಕಟ್ ಮಾಡಿರೋಂತಹ ಟೊಮೆಟೊ ಪೀಸಸ್ನೂ ಸಹ ಸೇರಿಸ್ತಾ ಇದ್ದೀನಿ. ಪಕ್ಕಾ ರೋಡ್ ಸೈಡ್ ಸಿಗುತ್ತಲ್ಲ ಮಸಾಲ ಪುರಿ, ಅದೇ ಟೇಸ್ಟಲ್ಲಿ ಇದು ರೆಡಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮತ್ತೆ ನಾನು ಮೇಲೆ ಸ್ವಲ್ಪ ಮಸಾಲ ಸೇರಿಸ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ಇಷ್ಟಕ್ಕೆ ತಕ್ಕಂತೆ. ನಾನಿಲ್ಲಿ ಸ್ವಲ್ಪ ಮಸಾಲ ಗಟ್ಟಿ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಅದು ಸಹ ಮಾಡ್ಕೋಬಹುದು. ಹಾಗೆಯೇ ಸ್ವಲ್ಪ ಸೇವನ್ನು ಸಹ ಹಾಕ್ತಾಯಿದ್ದೀನಿ. ಸೇವ್ ಮಾಡೋದು ಹೇಗೆ ಅಂತ ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಹಾಗೆಯೇ ಫೈನಲ್ ಆಗಿ ಒಂದು 2 ಚಿಟಿಕೆಯಷ್ಟು ಚಾಟ್ ಮಸಾಲಾನ ನಾನು ಮೇಲೆ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಟೇಸ್ಟಿಯಾದ ಮಸಾಲ ಪುರಿ ರೆಡಿಯಾಗಿದೆ. ತುಂಬ ಈಸಿಯಾದಂಥ ರೆಸಿಪಿ ನೀವೆಲ್ಲ ನೋಡಿದ್ದೀರಾ. ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನನಗೆ ತಿಳಿಸೋದನ್ನ ಮರಿಬೇಡಿ. ನೀವು ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.